ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ಪ್ರೀತಿ ಮದುವೆ ಇದೆಲ್ಲ ನನ್ನ ತಲೆನಲ್ಲಿ ಇಲ್ಲ ಅಂತ 1000 ಸಲ ಹೇಳದಲ್ಲೋ. ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಕಾಲ್ ಬರೆಸ್ಕೊಂಡು ಹೋಗೋ ಫುಟ್ ಮ್ಯಾಟ್ ಅನ್ಕೊಂಡಿದ್ಯಾನೋ? ನನ್ನ ಬದುಕನ್ನ ಸರ್ವನಾಶ ಮಾಡಿ ಅದನ್ನ ಮತ್ತೆ ಜಸ್ಟಿಫೈ ಮಾಡೋದಕ್ಕೆ ನೋಡ್ತಿದ್ಯಲ್ಲ. ನಿನ್ನ ಸುಮ್ಮನೆ ಬಿಡಬಾರ್ದು. ನೀನೊಬ್ಬ ಮಹಾನ್ ಸ್ನೇಹಿತ. ನಮ್ಮಿಬ್ಬರ ಸ್ನೇಹ ಇಡೀ ಪ್ರಪಂಚಕ್ಕೆ ಆದರ್ಶ ಆಗ್ಬೇಕು. ನಿನ್ ಜೊತೆ ಎಷ್ಟೇ ರಾತ್ರಿ ಆದ್ರೂ ಆರಾಮಾಗಿ ಹೋಗ್ಬೋದು ಅನ್ನೋಷ್ಟು ಸಾಚ ಅನ್ಕೊಂಡಿದ್ನಲ್ಲೋ ನಿನ್ನ. ಪವಿತ್ರವಾದ ಸ್ನೇಹಕ್ಕೆ ಹುಳಿ ಹೆಣ್ಬಿಟ್ಟಿಯಲ್ಲೋ. ಇಷ್ಟು ದಿನ ಹುತ್ತದ ಹಾಗೆ ನಾನು ಹಾಲು ಎರೆದು ಬಿಟ್ಟೆ. ನನ್ ಬದುಕನ್ನೇ ಅಲ್ಲೋಲ ಕಲ್ಲೋರ ಮಾಡ್ಬಿಟ್ಟಿಯಲ್ಲೋ. ಯಾಕೋ ಹೀಗ್ ಮಾಡ್ದೆ? ಕಾವೇರಿ 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 ಪ್ಲೀಸ್ ಸಮಾಧಾನ ಮಾಡ್ಕೋ. ಕಾವೇರಿ, ನಾನು ಏನು ಹೇಳಿದ್ರು ನಿನಗೆ ಸಮಾಧಾನ ಆಗಲ್ಲ ಅಂತ ನನಗೆ ಗೊತ್ತು. ಆದ್ರೆ ನಾನು ಕ್ಷಣಿಕ ಸುಖಕ್ಕೆ ನಿನ್ ದೇಹದ ಮೇಲೆ ಆಸೆಗೋಸ್ಕರ ನಾನು ಹೀಗೆ ಮಾಡಿಲ್ಲ ಕಾವೇರಿ. ನಾನು ನಿನ್ ಬೆರಳಿಗೆ ರಿಂಗ್ ಹಾಕಿ ಪ್ರಪೋಸ್ ಮಾಡಿದ್ದೀನಿ. ನನ್ನ ಸಂಗಾತಿ, ನನ್ನ ಹೆಂಡತಿ ಅಂತ ಅಕ್ಸೆಪ್ಟ್ ಮಾಡಿದ್ದೀನಿ. ಲೈಫ್ ಲಾಂಗ್ ಈ ಪವಿತ್ರ ಬಂಧನಕ್ಕೆ ನಾನು ಕಮಿಟ್ ಆಗ್ತೀನಿ ಕಾವೇರಿ. ಯಾವತ್ತಿದ್ರೂ ನಾವು ಮದುವೆ ಆಗ್ಬೇಕಾಗಿರೋರೇ ಅಲ್ವಾ ಕಾವೇರಿ? ಪ್ಲೀಸ್ ಕಣೋ, ನನ್ಗೊಂದೇ ಒಂದು ಅವಕಾಶ ಕೊಡು. ಏನು ನಿನ್ಗೆ ಅವಕಾಶ ಕೊಡೋದು? ಏನು ಅವಕಾಶ ಕೊಡೋದು? ನಾನ್ ಕೊಡ್ಸಲ್ಗೆನ ಅವಕಾಶವಾಗಿ ಬದಲಿಸ್ಕೊಂಡು ನನ್ನ ಹಾಳು ಮಾಡ್ಬಿಟ್ಟಿಯಲ್ಲೋ. ನಿಂದೇನು ಗಾಂಧರ್ವ ವಿವಾಹನ? ಏನು ಅನ್ಕೊಂಡಿದ್ಯಾ ನೀನ್ ನನ್ನ ಬಗ್ಗೆ? ಏನು ಅನ್ಕೊಂಡಿದ್ಯಾ? ಹೀಗೆಲ್ಲ ಆದ ತಕ್ಷಣ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ನೀನ್ ಹೇಗೆ ಅನ್ಕೊಂಡೆ? ಮದುವೆ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಪವಿತ್ರವಾದ ಬಂಧನದ ಬಗ್ಗೆ ಏನು ಅನ್ಕೊಂಡಿದ್ಯಾ ನೀನು? ಮದುವೆ ಆಗದೆ ಬರೀ ದೇಹ ಸೇರೋದಕ್ಕೆ ಅನ್ನೋದಾಗಿದ್ದಿದ್ರೆ ಇಲ್ಲಿವರೆಗೂ ಯಾರು 70 ವರ್ಷ ಸಂಸಾರನೇ ಮಾಡ್ತಿರ್ಲಿಲ್ಲ. ಎಲ್ಲರೂ ನಿಂತರನೆ ದಿನಕ್ಕೊಂದೊಂದು ಹುಡುಗಿ ಜೊತೆ ಹೋಗ್ತಾ ಇದ್ರು. ನನ್ ಜೊತೆ ಹೀಗೆಲ್ಲ ಮಾಡ್ಬೋದು ಅಂತ ನೀನ್ ಹೇಗ್ ಅನ್ಕೊಂಡೆ? ನನ್ನನ್ನು ಏನ್ ಅನ್ಕೊಂಡಿದ್ಯಾ? ನನ್ನ ದೇಹನ ಪಡ್ಕೊಂಡ ಹಾಗೆ ನನ್ ಮನ್ಸು ನನ್ ಪ್ರೀತಿನ ಪಡ್ಕೋಬಹುದು ಅಂತ ನೀನ್ ಅನ್ಕೊಂಡಿದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾವತ್ತೂ ಸಾಧ್ಯ ಇಲ್ಲ. ನೋ, ನೆವರ್. ಕಾವೇರಿ ಕಾವೇರಿ ಏನ್ ಹೇಳ್ತಿದ್ಯಾ ಕಾವೇರಿ? ನೀನು ನನ್ನಿಂದ ತಪ್ಪಾಗೋಗಿದೆ, ಒಪ್ಕೋತೀನಿ. ಪ್ಲೀಸ್ ಫರ್ಗಿವ್ ಮೀ. ಆದ್ರೆ ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಅನ್ಬೇಡ ಕಾವೇರಿ. ನೀನಿಲ್ಲ ಅಂದ್ರೆ ನಾನು ಸತ್ತೇ ಹೋಗ್ತೀನಿ. ಬದುಕದ್ರೆಷ್ಟು ಸತ್ರೆಷ್ಟು? ನೀನ್ ಬದುಕ್ಬೇಕು ಅಂತ ನಾನ್ ಯಾಕೋ ನಿನ್ ಚರಣದ ಆಸೆ ಆಗ್ಲಿ? ನನ್ಗೇನ್ ವ್ಯಕ್ತಿತ್ವ ಇಲ್ವಾ? ಅಥವಾ ನನ್ಗೆ ಹೇಳೋರ್ ಕೇಳೋರಿಲ್ವಾ? ಹೆಣ್ಣು ಅಂದ್ರೆ ಗಂಡಿನ ಆಶ್ರಯದಲ್ಲಿ ಅವನ್ ಹಂಗಲ್ಲಿ ಬದುಕೋ ಕಾಲ ಯಾವತ್ತೋ ಮುಗ್ದೋಯ್ತು. ಏನಂದೆ ನೀನು? ಏನಂದೆ? ನಿನ್ನ ದೂರ ಮಾಡ್ಬಾರ್ದ? ನೀನ್ ನನಗ್ ಮಾಡಿರೋದು ಸ್ನೇಹದ್ರೋಹ. ನೀನ್ ಹೇಗೋ ಅನ್ಕೊಂಡೆ? ನನ್ ದೇಹ ಸಿಕ್ಬಿಟ್ರೆ ನಾನ್ ನಿನ್ನೋಳಾಗ್ತೀನಿ ಅಂತ ನೀನ್
ಕಾವೇರಿ ಪ್ಲೀಸ್ ಕಾವೇರಿ ಸಮಾಧಾನ ಮಾಡ್ಕೋ ಕಾವೇರಿ. ಸಮಾಧಾನನ? ಏನ್ ಸಮಾಧಾನ? ಯಾ ಸಮಾಧಾನ? ನನ್ ಜೀವನನೇ ಸರ್ವನಾಶ ಮಾಡ್ಬಿಟ್ಟಿಯಲ್ಲ, ಸರ್ವನಾಶ ಮಾಡ್ಬಿಟ್ಟಿಯಲ್ಲ, ಸರ್ವನಾಶ ಮಾಡ್ಬಿಟ್ಟಿಯಲ್ಲ. ಕಾವೇರಿ ಕಾವೇರಿ ಪ್ಲೀಸ್ ಸಮಾಧಾನ ಮಾಡ್ಕೋ. ಕಾವೇರಿ ಕಾವೇರಿ ಪ್ಲೀಸ್ ಕಾವೇರಿ ಪ್ಲೀಸ್ ಕಾವೇರಿ. ಮುಟ್ಬೇಡ ನನ್ನ ನೆರಳು ನನ್ ಗಾಳಿ ಸೋಕಿದ್ರು ಸುಟ್ಟು ಬೂದಿ ಆಗ್ಬಿಡ್ತ್ಯಾ. ಪ್ರಾಣ ಸ್ನೇಹಿತ ಅಂತ ನಂಬಿ ಬಂದಿದ್ದಕ್ಕೆ ನನಗೆಂತ ದೊಡ್ಡ ದ್ರೋಹ ಮಾಡ್ಬಿಟ್ಟಿಯಲ್ಲೋ. ನಾನು ನಿನಗೆ ಏನೋ ದ್ರೋಹ ಮಾಡಿದ್ದೆ? ಏನೋ ಮಾಡಿದೆ ಹೇಳೋ ಕಾವೇರಿ ಪ್ಲೀಸ್ ಪ್ಲೀಸ್ ಫರ್ಗಿವ್ ಮೀ ಕಾವೇರಿ. ಕ್ಷಮೆನಾ? ನೀನ್ ಮಾಡಿರೋ ಈ ಕಚಡ ಕೆಲ್ಸಕ್ಕೆ ನಿನ್ನ ಕ್ಷಮಿಸ್ಬೇಕಾ? ಈ ಜನ್ಮ ಅಲ್ಲ, 7 ಜನ್ಮಕ್ಕೂ ನಾನ್ ಮಾತ್ರ ನಿನ್ನ ಕ್ಷಮಿಸಲ್ಲ, ನಾನ್ ಮಾತ್ರ ನಿನ್ನ ಕ್ಷಮಿಸಲ್ಲ. ನೀನ್ ಮಾಡಿರೋದು ದೊಡ್ಡ ದ್ರೋಹ. ಪಾಪಿ ಪಾಪಿ ಕಣೋ ನೀನು. ಕಾವೇರಿ ನಿನ್ನ ಹೊಲ್ಸ್ ಬಾಯಿಂದ ಇನ್ನೊಂದ್ಸಲ ನನ್ನ ಹೆಸರು ಎತ್ಬೇಡ. ನೀನ್ ಇನ್ನೊಂದ್ ನಿಮಿಷ ಇಲ್ಲ ಇದ್ರು ನಾನು ಏನ್ ಮಾಡ್ಕೋತೀನಿ ಅಂತ ನನಗೆ ಗೊತ್ತಿಲ್ಲ. ತಲ್ಕೋ ತಲ್ಕೋ ಇಲ್ಲಿಂದ. ನಿನ್ ಮುಖ ನೋಡಕ್ಕೂ ನನಗೆ ಇಷ್ಟ ಇಲ್ಲ. ಆದ್ರೆ ಒಂದ್ ವಿಷಯ ತಿಳ್ಕೊ, ಶೀಲ ಅನ್ನೋದು ಹೆಣ್ಣಿನ ದೇಹದಲ್ಲಿ ಮಾತ್ರ ಇರತ್ತೆ ಅಂತ ನೀನ್ ಅನ್ಕೊಂಡಿದ್ರೆ ನೀನಂತ ಮೂರ್ಖನೇನೊಬ್ಬಿಲ್ಲ. ಇದ್ರ ಮೇಲೂ ಆಕ್ರಮಣ ಮಾಡಿ ನೀನ್ ನನ್ನನ್ನ ವಶಪಡಿಸ್ಕೋಬಹುದು ಅಂತ ನೀನ್ ಅನ್ಕೊಂಡಿದ್ರೆ ಅದ್ ಯಾವತ್ತಿಗೂ ಸಾಧ್ಯ ಇಲ್ಲ. ನಾನ್ ನಿನಗೆ ಯಾವತ್ತೂ ಸಿಗಲ್ಲ. ಇಷ್ಟೆಲ್ಲ ಮಾಡಿದ್ರು ಇವಳು ನನಗ್ ಸಿಗ್ಲಿಲ್ವಲ್ಲ ಅಂತ ಪ್ರತಿದಿನ ಪ್ರತಿ ಕ್ಷಣ ನೀನು ಕೊರ್ಗಿ ಕೊರ್ಗಿ ಸಾಯ್ಬೇಕು. ಸಾಯ್ತ್ಯಾ.